ಅವ್ರಿಷ್ಟ. ಈಗ ನಾವು ಹೇಳಿದೀವಿ ಈ ತರ ಇದ್ರೆ ಅದ್ರದ್ದು ಏನು ಪ್ರೊಸೀಜರ್ ಏನಿದೆ, ಇಷ್ಟು ಕಿಲೋಮೀಟರ್ವರೆಗೂ 5 ಕಿಲೋಮೀಟರ್ವರೆಗೂ ಉಚಿತವಾಗಿ ಅವ್ರು ನೀಡಬೇಕು. ಅದಾದ ನಂತರ ಪರ್ ಕಿಲೋಮೀಟರ್ಗೆ ₹1.50 ಅಂತ ಚಾರ್ಜ್ ಮಾಡಬೇಕು, ₹1.60. ಅದಾದ್ಮೇಲೆ ಇಲ್ಲಿ ತಾರನಗರ ಗ್ರಾಮಕ್ಕೆ 7 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಅಪ್ ಅಂಡ್ ಡೌನ್ ಹಾಕಿದ್ದು 14 ಕಿಲೋಮೀಟರ್ಗೆ ₹21 ಆಗುತ್ತೆ ಕಾಸ್ಟ್, ₹21 ರಿಂದ ₹22. ಆದ್ರೂ ಇಲ್ಲಿ ಜನ ಅವ್ರು ನಾವು ಹೆಚ್ಚುವರಿಯಾಗಿ ಕೊಟ್ಟು ತಗೊಂಡು ಹೋಗ್ತೀನಿ ಅಂತೇಳಿ ಒಂದು ಮಾತು ಹೇಳ್ತಾ ಇದಾರೆ. ಅವ್ರಿಗೆ ಬಿಟ್ಟಿದ್ದ ನಾವು ನಮ್ಮ ಕಣ್ಣಿಗೆ ಕಂಡಿದ್ದ ನಾವು ಪ್ರಶ್ನೆ ಮಾಡಿದೀವಿ. ಈ ತರ ಸಾರ್ವಜನಿಕರ ಹತ್ರ ವಸೂಲಿ ಮಾಡ್ತಾ ಇದ್ರಿ ಹೆಚ್ಚುವರಿಯಾಗಿ ಅಂತೇಳಿ. ಈಗ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ಗೂ ನಾವು ಮಾತಾಡಿದ್ವಿ. ಅವರು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಡ್ರೈವಿಂಗ್ ನಲ್ಲಿ ಇದ್ದಾರೆ. ಹಂಗಾಗಿ ಒಂದು 5 ನಿಮಿಷ ಕಾದು ನೋಡೋಣ. ಅವ್ರು ಫೋನ್ ಮಾಡಿದ್ಮೇಲೆ ಮಾತಾಡಿ ಅವ್ರ ಬಗ್ಗೆ ತಿಳ್ಕೊಂಡು ನಾನು ಹೆಚ್ಚಿನ ಮಾಹಿತಿ ನೀಡ್ತೀನಿ. ಈಗ ತಾವು ಹೆಚ್ಚುವರಿಯಾಗಿ ದುಡ್ಡು ಕೊಡೋಕೆ ರೆಡಿ ಇದ್ದೀರಾ? ಬಿಲ್ ಕೊಡ್ತಾ ಇಲ್ಲ. ಒಂದು ನಿಮಿಷ ಕವರ್ ಮಾಡಿ. ಜನ ಏನ್ ಹೇಳ್ತಾ ಇದ್ರೆ ಕೇಳಿ ಫಸ್ಟ್. ಈಗ ಹೆಚ್ಚುವರಿಯಾಗಿ ದುಡ್ಡು ಕೊಟ್ಟು ನೀವು ತಗೊಳಕ್ಕೆ ರೆಡಿ ಇದ್ದೀರಾ? ರೆಡಿ ಇಲ್ಲ. ಈಗ ಕೆಲವೊಬ್ರು ಹೇಳ್ತಿದ್ದಾರೆ ಇಲ್ಲೇ ಹಂಗಾಗಿ ಈಗ ದುಡ್ಡು ಹೆಚ್ಚಿಗೆ ಆದವರು ತಗೊಬಹುದು. ನಾವು ಬಡವರು ಸರ್, ನಮಗೆ ಆಗಲ್ಲ. ₹30 ಉಳಿದ್ರೆ ನಮ್ಮ ಮನೆಯಲ್ಲಿ ಅರ್ಧ ಲೀಟರ್ ಹಾಲು ಬರುತ್ತೆ, ಹೌದಲ್ಲ ಸರ್? ಈಗ ದುಡ್ಡು ಇರೋರಿಗೆ ಅವ್ರಿಗೆ ₹30 ಕಾಣಲ್ಲ. ಅದೇ ₹30 ನಮ್ಮ ಮನೇಲಿ ಇದ್ರೆ ನಮ್ಗೆ ಯಾವ್ದು ಮಕ್ಕಳಿಗೆ ಬಿಸ್ಕೆಟಿಗೂ ಯಾವುದಕ್ಕೂ ಒಂದು ಉಪಯೋಗ ಆಗುತ್ತೆ. ಹಂಗಾಗಿ ಇದನ್ನ ಸಿಲಿಂಡರ್ನ ಅವರು ನೇರವಾಗಿ ತಮ್ಮ ಮನೆಗೆ ಕೊಡಬೇಕು. ಆ ವಿಷಯನ ನಾವು ಕೇಳ್ತಾ ಇದೀವಿ. ಈಗ ನಿಮ್ಮ ಮನೆಗಳಿಗೆ ದಿವಸ ಆದ್ರೂ ಸಿಲಿಂಡರ್ ತಗೊಂಡ್ ಕೊಟ್ಟಿಲ್ಲ. ಇನ್ ಮುಂದಕ್ಕೆ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ 25 ವರ್ಷ ಆಯ್ತು ಈಗ ಸಿಲಿಂಡರ್ ಬಂದು ಮನೆಗೆ ಯಾರು ತಂದು ಕೊಟ್ಟಿಲ್ಲ. ನೋಡಿ ಅದನ್ನೇ 20 ಇವತ್ತು ಜಲ್ದಿ ಬಂದಾರ. ಹಂಗೆ ಇದು ಊರು ಗ್ರಾಮ ನಂಗೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ಕವರ್ ಮಾಡಿ ಆ ಊರನ್ನ ಕಾಣಲಿ, ಜನರಿಗೆ ಗೊತ್ತಾಗುತ್ತೆ. ಆಮೇಲೆ ಅಣ್ಣ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಕೇಳ್ರಿ. ಪ್ರಶ್ನೆ ಮಾಡುವಂತದ್ದು ನಿಮ್ಮ ಕರ್ತವ್ಯ, ಅದು ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಕೂಡ ಹೌದು. ಹಾಗೆ ನಿಮಗೆ ಯಾವಾದ್ರೂ JCB ಪಕ್ಷಗಳಾಗಿರ್ಲಿ, ನಿಮಗೆ ಯಾರಾದ್ರೂ ಈ ತರ ಪ್ರಶ್ನೆ ಮಾಡಿ ಕೇಳಬಹುದು. ಅಧಿಕಾರಿಗಳಿಗೆ ಸರ್ಕಾರಿ ಕಚೇರಿಗಳಲ್ಲಿ ಅಂತಕ್ಕಂಥದ್ದು ಯಾರಾದ್ರೂ ನಿಮಗೆ ತಿಳಿಸ್ಕೊಟ್ಟಿದಾರ? ಇವತ್ತಿನ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ತಿಳಿಸ್ಕೊಡ್ತಾ ಇದೆ. ಎಲ್ರಿಗೂ ಜನರಿಗೆ ಒಂದು ಅರಿವು ಮೂಡಿಸ್ತಾ ಇದೆ. ಎಲ್ಲ ಕಡೆನೂ ನಾವು ಇರಕ್ಕಾಗಲ್ಲ. ಪ್ರಶ್ನೆ ಮಾಡಬೇಕು, ನೀವು ಕೂಡ ಇರಬೇಕು. ಅದಕ್ಕೆ ನೀವು ಸಹಕಾರ ಕೊಡಬೇಕು. ಕಾನೂನು ಸಂವಿಧಾನ ಎದಕ್ಕೈತೆ? ಸಂವಿಧಾನ ಹಕ್ಕು ಕೊಟ್ಟಂತೆ, ನಿಮಗೆ ಮಾತಾಡೋ ಹಕ್ಕು ಕೊಟ್ಟಿದೆ ಸಂವಿಧಾನ. ಎದಕ್ಕೆ ಮಾಡಿದ್ರು ಅಂಬೇಡ್ಕರ್ ಅವರು? ಇವ್ರು ಯಾರು? ಹಲೋ, ನಿಮ್ಮ ಹೆಸರು? ಬನ್ನಿ ಒಂದು ನಿಮಿಷ. ನಿಮ್ಮ ಯಾರು ಅಧಿಕಾರಿಗಳಿದ್ರೆ ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ಹೇಳಿ, ಕ್ಲಾರಿಟಿ ಕೊಡಿ, ಜನರಿಗೆ ಮಾಹಿತಿ ಕೊಡಿ. ನೀವು ಮಾಹಿತಿ ಇಲ್ದೇನೆ ಇಲ್ಲಿ ಜನರ ಹತ್ರ ಸುಲಿಗೆ ಮಾಡೋಂಥ ಕೆಲಸ ಮಾಡಬೇಡಿ ದಯವಿಟ್ಟು. ಬಡ ಜನರಿದ್ದಾರೆ ಮೊದಲೇ ಇಲ್ಲಿ, ಅವ್ರಿಗೆ ಎಷ್ಟೆಷ್ಟು ತಗೋಬೇಕಂತ ಅವ್ರಿಗೆ ಗೊತ್ತಿಲ್ಲ. ಸರಿಯಾದ ಮಾಹಿತಿನ ನೀವೇ ತಗೊಂಡಿಲ್ಲ. ಅಲ್ಲಿ ನಿಮ್ಮ ಸಿಲಿಂಡರ್ ಕಂಪನಿಯಲ್ಲಿ ನೀವು ಜನರಿಗೆ ಹತ್ರ ವಸೂಲಿ ಎಷ್ಟು ಮಾಡ್ತೀರಿ? ಹಂಗಾದ್ರೆ ನಿಮ್ಮ ಏಜೆನ್ಸಿ ಅವರು ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನಿಮ್ಗೆ? ಯಾವ ತರ ಕೊಟ್ಟಿದ್ದಾರೆ ನಿಮ್ಗೆ? ಏನಂತ ಕೊಡೋದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಎಷ್ಟಾದ್ರೂ ಸುಲಿಗೆ ಮಾಡ್ಬೋದಾ ಜನರ ಹತ್ರ? ಫಸ್ಟ್ ನೀವು ಗೈಡ್ಲೈನ್ಸ್ ಏನಂತ ತಿಳ್ಕೊಬೇಕಲ್ಲ. ಹೆಂಗಿದ್ರು ಜನಗಳಿಗೆ ಕಟ್ಟಿಗೆಗಳು ಮಾಡಕ್ಕೆ, ಅಡಿಗೆ ಮಾಡಕ್ಕೆ ಅದಕ್ಕೆ ಯಾವುದಕ್ಕೂ ಅನುಮತಿ ಕೊಟ್ಟಿಲ್ಲ. ಸಿಲಿಂಡರ್ ಅಂತೂ ಅವ್ರಿಗೆ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ. ಹೆಂಗಿದ್ರು ತಗೊಂತಾರೆ ಅನ್ನೋದೊಂದು. ಅದು ನಮಸ್ಕಾರ ಸರ್, ಇವರು HP ಗ್ಯಾಸ್ ಸಿಲಿಂಡರ್ನವರು ಇಲ್ಲಿ ಹೆಚ್ಚುವರಿಯಾಗಿ ತಾರನಗರ ಗ್ರಾಮದಲ್ಲಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನ ಫೋನ್ ಮಾಡಿದ್ರು ಈಗ ತಾನೇ ನಮ್ಮ ಸೈನಿಕರು ರವಿಕುಮಾರ್ ಅನ್ನೋರು. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಸ್ವಲ್ಪ, ಏನಂತೇಳಿ. ಅದೇ ಕಂಪ್ಲೇಂಟ್ ಕೊಡಿ. ಒಂದು ಅವರು ಯಾರೋ ಕಡೆ ಜಾಸ್ತಿ ತಗೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡಿ. ಹಾಂ ಸರ್, ಮಾಡಿ ನೀವು ಅದು ಇದೇ ಪ್ರೊಸೀಜರ್ ಇದೆ ಅಂತ ಹೇಳಿದ್ರಲ್ಲ ಸರ್ ನೀವು? ಕೊಡಿ. ಅವರು ಮಂದಿ ಕಡೆ ಯಾರ ಕಡೆ ತಗೊಂಡಿದ್ದಾರೆ ಅಂತ ಹೇಳಿ. ಈಗ ಲೈವ್ ಮಾಡ್ತಾ ಇದೀವಿ ಸರ್, ಈಗ ಲೈವ್ ನಲ್ಲೇ ಇದೀವಿ. ಈಗ ಜನನು ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ನಮ್ಮ ಕಣ್ಣು ಮುಂದೆನೇ ಈಗ ಒಂದು ನಿಮಿಷ ಸರ್ ಕೊಡ್ತೀವಿ ಖಂಡಿತ ಸರ್. ಈಗ ದುಡ್ಡನ್ನ ಹೆಚ್ಚಿಸ್ಕೊಂಡಿದೆ ಸರ್, ಸ್ವಲ್ಪ ತೋರಿಸಿ ಹಂಗೆ ಲೈವ್ ನಲ್ಲಿ. ಆಯ್ತು ಸರ್. ಓಕೆ, ಖಂಡಿತ ಮಾಡೋಣ. ಓಕೆ, ₹920 ಇಸ್ಕೊಂಡಿದ್ದಾರೆ ಇವರು. ಬಿಲ್ಲಿಂಗ್ ಇರೋದು ₹889. ಬಿಲ್ ಕೊಡ್ತಾ ಇಲ್ಲ ಇವರು, ಬಿಲ್ ಕೊಡ್ತಾ ಇಲ್ಲ. ಹಂಗೆ ಮ್ಯಾನುವಲ್ ಆಗಿ ಬರ್ದು ಕೊಡ್ತಾ ಇದಾರೆ. ಮ್ಯಾನುವಲ್ ಬರೀ ಒಂದು ಇದಿಲ್ಲ ಅವ್ರದ್ದು, ಆನ್ಲೈನ್ ಬಿಲ್ ಇರಬೇಕು. ನೀವು ಬುಕ್ ಮಾಡಿ ಸುಮಾರು ದಿವಸ, 2 ದಿವಸ ಆಗಿಲ್ಲ ಸರ್? 2 ದಿವಸ ಬುಕ್ ಮಾಡಿಲ್ಲ ಡೈರೆಕ್ಟ್
ಬುಕ್ ಮಾಡ್ತಾರ. OTP ಕೊಡ್ತಿರ್ತಾನೆ ಇಲ್ಲಿ. OTP ಕೊಟ್ರೆ ಮಾತ್ರ ಅವ್ರು ಕೊಡೋ ಸಿಲಿಂಡರ್. ಬುಕ್ ಮಾಡಿದ್ರೆ ಸಿಲಿಂಡರ್ ಕೊಡ್ತಾರ. ಬುಕ್ ಮಾಡ್ಲಾರ್ದಾಗ ಯಾರಿಗೂ ಸಿಲಿಂಡರ್ ಕೊಡಲ್ಲ. ಇದು ರೂಲ್ಸ್ ಇರೋದು. OTP ತಗೊಂಡ್ಬಂದು ತೋರಿಸಿದ್ರೆ ಅದರಲ್ಲಿ ಬುಕ್ಕಿಂಗ್ ಎಂಟ್ರಿ ಮಾಡ್ತಾರೆ. ನಿಮ್ದು ಬುಕ್ ಆಗಿರೋದನ್ನ ಆಲ್ರೆಡಿ ಅವರಿಗೆ ಒಂದು ಡೇ ಬಿಫೋರ್ ಹೋಗಿರುತ್ತೆ. ಆ ಸಿಸ್ಟಮ್ ನಲ್ಲಿ ಇವರು ಬಿಲ್ ತಗೊಂಡ್ಬರ್ಬೇಕು. ಇಂಥವ್ರ ಹೆಸರಿಗೆ ಸಿಲಿಂಡರ್ ಬುಕ್ ಆಗಿದೆ, ಅದರಲ್ಲಿ ಇಷ್ಟು ರೇಟ್ ಇದೆ, ಡೆಲಿವರಿ ವಿತ್ ಅಂತೇಳಿ ಅದನ್ನ ಯಾವುದೇ ರೀತಿಯಲ್ಲಿ ನಿಮಗೆ ಬಿಲ್ ಕೊಡಲಾರ್ದೆ ಇವರು ನಿಮ್ಮ ಹತ್ರ ಹೆಚ್ಚಿನ ದುಡ್ಡು ತಗೊಂಡು ಸುಲಿಗೆ ಮಾಡ್ತಾ ಇದ್ದಾರೆ. ಹೌದಾ ಸರ್? ಇದು ನಿಜನಾ? ಯಾವತ್ತಿಗೂ ಬಿಲ್ ಕೊಟ್ಟಿಲ್ಲ, ಯಾವತ್ತಿಗೂ ಬಿಲ್ ಕೊಡಲ್ಲ. ಯಾರಿಗೂ ಮಾಹಿತಿನೇ ಇಲ್ಲ ಇವ್ರು ಎಷ್ಟು ಬಿಲ್ ಆಗಿದೆ, ಎಷ್ಟು ಸಿಲಿಂಡರ್ ರೇಟ್ ಇದೆ, ಇವತ್ತಿನ ಪ್ರೆಸೆಂಟ್ ರೇಟು, ಅದು ಯಾವ್ದು ಮಾಹಿತಿ ಇಲ್ಲ. ಆಮೇಲಿಂದ ಇನ್ನೊಂದು ದಿವಸ ಅವ್ರ ಮನೆಗಳಿಗೆ ಹೋಗಿ ಅವ್ರ ಸಿಲಿಂಡರ್ನ ಡೆಲಿವರಿ ಕೊಡಲ್ಲ ಅಂತ ಅವ್ರಿಗೆ ಹೇಳ್ತಾ ಇದಾರೆ ಖುದ್ದಾಗಿ. ಸರ್ ತಾವು ಅವ್ರ ಮನೆ ಹತ್ರ ಹೋಗಿ ತಾವು ಕೊಡಲ್ವಾ ಡೆಲಿವರಿ? ಅವ್ರ ಮನೆಗಳ ಹತ್ರ ಹೋಗಿ ಕೊಡಲ್ವಾ ಡೆಲಿವರಿ? ಯಾರು ಏನಂತ? ನೀನೇನಂದ್ರೆ ನಮ್ಮ ಫಸ್ಟಿಗೆ ನಾನು ಕೇಳಿದ್ರೆ ಅದಿಲ್ಲ, ನಮಗೆ ರೂಲ್ಸ್ ಇಲ್ಲ, ನಮ್ಮ ಹಂಗೆ ಹೇಳ್ಯಾರ ಏಜೆನ್ಸಿ ಅಂತಂದ್ರೆ ಹೌದಲ್ಲ, ಇವ್ರು ಹೇಳಿದ್ರಲ್ಲ ಅವ್ರು. ಈಗ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಇದ್ರೆ ಕೊಡ್ರಿ ಸಾರ್ವಜನಿಕರಿಗೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್, ನಮ್ಮ ಮೇಲಧಿಕಾರಿಗಳಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿ. ನೀವು ಅದನ್ನ ಬಿಟ್ಬಿಟ್ಟು ನೀವು ಹೇಳಿದ್ರೆ ಅವ್ರು ಮಾಡ್ಬೇಕಂದ್ರೆ ಆಗಲ್ಲ. ಇದು ನಿಮಗೆ ಆಗಲ್ಲ ಅಂತ ಹೇಳಿದ್ರೆ ಸಣ್ಣ ವೆಹಿಕಲ್ ತಗೊಂಬಂದು ನೀವು ಮಾಡ್ಬೇಕು ಡೆಲಿವರಿನ. ನೀವು ಯಾವ್ದು ದೊಡ್ಡ ವೆಹಿಕಲ್ ತಗೊಂಬಂದು ಅವಣಿಲಿ ಗಾಡಿ ಹೋಗಲ್ಲ, ಆಮೇಲೆ ಅಲ್ಲಿ ಡೆಲಿವರಿ ಕೊಡಕ್ಕಾಗಲ್ಲ ಅಂತೇಳಿ ಇಲ್ಲಿ ನಿಲ್ಸ್ಕೊಂಡು ಅವ್ರ ಮನೆಯಿಂದ ಎಂಟಿ ಸಿಲಿಂಡರ್ ಹೊತ್ಕೊಂಡ್ಬಂದು ಇಲ್ಲಿ ಕಾದು ನಿಮ್ಮ ಹತ್ರ ತಗೊಂಡೋಗ್ಬೇಕು ಅನ್ನೋದೇನಿದೆ. ನಿಮಗೆ ಆದೇಶ ಇರೋದೇ ಡೋರ್ ಡೆಲಿವರಿಗೆ. ನೀವು ಅದನ್ನ ಡೋರ್ ಡೆಲಿವರಿ ತಲುಪಿಸ್ಬೇಕು ಅವರಿಗೆ. ನೀವು ಆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಈಗ ಆಮೇಲಿಂದ ಚಾರ್ಜಸ್ ತಗೊಂತೀರಿ, ಡೋರ್ ಡೆಲಿವರಿ ಚಾರ್ಜಸ್ ತಗೊಂತಾರೆ. ಹೇಳಿ ಸರ್, ಹೇಳಿ ಸರ್. ಹೇಳಿ ಸರ್. ಬಹಳ ದಿವಸಲಿಂದನೂ ನಾವು ಈ 4 ವರ್ಷಲಿಂದನೂ ನಮ್ದು ಸಂತೂರ್ ಟು ತಾರನಾರ್ ಎಷ್ಟು ಕಿಲೋಮೀಟರ್ ಇದೆ, ಒಂದೇ ಸರಿ ಕಿಲೋಮೀಟರ್ 60 ರೂಪಾಯಿ 70 ರೂಪಾಯಿ ಎಕ್ಸಸ್ ತಗೊಂತಿದ್ರು. ನಾವು ಮಾತಾಡಿದ ಮೇಲೆ ಮತ್ತೆ ಕಡಿಮೆ ಮಾಡಿದಾರೆ, 40 ರೂಪಾಯಿ 50 ರೂಪಾಯಿ ತಗೊಂತಿದ್ರು. ಹೊಸಪೇಟೆಲಿದ್ದ ಬಂದು ಇಲ್ಲಿಗೆ ಅದೇ 40 ರೂಪಾಯಿ ತಗೊಂತಾರೆ ಸಿಲಿಂಡರ್ಗೆ. ಸಂಡೂರ್ಲಿದ್ದ ಬಂದು 40 ರೂಪಾಯಿ ತಗೊಂತಾರೆ. ಅಂದ್ರೆ ಅರ್ಥ ಏನಿದ್ರಾಗ ಇವರು ಎಕ್ಸಸ್ ಇವ್ರದ್ದು ಮೊದಲಿದ್ದ ಅಷ್ಟೇ ಇವ್ರದ್ದು. ಅವರು ಮೈನಿಂಗ್ ಓನರ್ ಕೊಟ್ಬಿಟ್ಟಿದ್ದಾರೆ ಏಜೆನ್ಸಿ, ಅವ್ರು ಮೈನಿಂಗ್ ಓನರ್ ಇನ್ನೊಬ್ರು ಯಾರು ಕೊಟ್ಟಿದಾರ. ಹೌದಾ? ಹಂಗಿದ್ದಾಗ ಅವ್ರು ಯಾರು ಲೆಕ್ಕಕ್ಕೆ ಹಾಕ್ಯಂತಾರೆ ಇದ್ರಾಗ? ಬಂದ್ ಮಾಡ್ಬೇಕು, ಡೋರ್ ಡೆಲಿವರಿ ಕೊಡ್ಬೇಕು ಲೆಕ್ಕಾಚಾರಕ್ಕೆ. ಎಲ್ಲ ಕೆಲಸ ಬಿಟ್ಟು ನಿಮ್ಗೆ ನಿಲ್ಸಬೇಕು ನಾವು. ಹೌದಾ? ಒಂದಿನ ಕೂಲಿ 500-600 ಸಿಲಿಂಡರ್ ಸಿಗೋದಿಲ್ಲ. ಯಾರು ಮಾಡ್ತಾರೆ? ಕಂಪ್ಲೇಂಟ್ ಮಾಡಿವಿ, ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿವಿ. ಇವಾಗ ಬಂದಿರಾ ನೀವು ಹೋರಾಟ ಮಾಡ್ತೀರಿ, ಮಾಡ್ಬೋದು ನಾವು ಇದೇ ತರನ 3-4 ಸಲ ಇದನ್ನ ಹೇಳಿದೀವಿ. ಅಲ್ಲಿಗೆ ತಿಳ್ಕೊಂಡು ನಾವು ಡೋರ್ ಡೆಲಿವರಿ ಕೊಡ್ತೀವಿ, ಆಮೇಲೆ ದುಡ್ಡು ಹೆಚ್ಚುವರಿ ತಗೊಂಡಲ್ಲ ಅಂತ ಹೇಳಿ ಅವರು ಸುಮಾರು ಸತಿ ನಮ್ಮನ್ನು ಹೇಳಿದ್ದಾರೆ. ಈಗ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದೀವಿ. ಈಗ ಬಂದ್ಬಿಟ್ಟು ನೀವು ಮೊನ್ನೆ ಹೇಳಿದ್ರಿ ಹೆಚ್ಚುವರಿಯಾಗಿ ದುಡ್ಡು ತಗೊಳಲ್ಲ ಅಂತ ಹೇಳಿ, ಮತ್ತೆ ಹೆಚ್ಚುವರಿಯಾಗಿ ದುಡ್ಡು ತಗೊಂತ ಇದಾರೆ. ಈಗ ಅದರ ಬಗ್ಗೆ ನಾವು ಈಗ ಕಂಪ್ಲೇಂಟ್ ಮೂಲಕನೇ ಅವರಿಗೆ ದೂರನ್ನು ಕೊಡ್ತೀವಿ ಸಂಬಂಧಪಟ್ಟ ಆಹಾರ ಇಲಾಖೆಗೆ. ಅದ್ರ ಬಗ್ಗೆ ಏನ್ ಕ್ರಮ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ತೀವಿ. ಬಂಧುಗಳೇ ನಮಸ್ಕಾರ. ಜನರ ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಈಗ ನಾವು ಇದನ್ನ ನಿಮ್ ಪರವಾಗಿ ಇದು ಮಾಡ್ಕೊಂತೀವಿ. ಸಿಲಿಂಡರ್ ಇಟ್ಕೊಂಡು ಹೋಗಿ ನಾವು ಬಂದು ಮನೆ ಡೆಲಿವರಿ ಕೊಟ್ಟಿವಿ. ನಿಮಗೆ ನಾವು ನಾಚಿ ಬಂದು ಡೆಲಿವರಿ ಕೊಡ್ರ ಅಂತ ಹೇಳಿ ಗಾಡಿಯಾಗ ಇಟ್ಕೊಂಡು ಈ ತರ ಪರಿಸ್ಥಿತಿ ಇದೆ. ಈ ತರ ಹೆಣ್ಮಕ್ಳು ಬಂದು ಅವ್ರಿಗೆ ಮಕ್ಕಳನ್ನ ನೋಡ್ಕೊಂಡು ಬಿಟ್ಟು ಸಿಲಿಂಡರ್ಗೋಸ್ಕರ ಅವ್ರ ಮನೆಯಿಂದ ಇಲ್ಲಿವರೆಗೂ ಎಲ್ಲಿಂದ ಬಂದ್ರೆ ಓಣೆಯಲ್ಲಿಂದ ಇಲ್ಲಿಗೆ ಬಂದ್ರಿ. ಸಿಲಿಂಡರ್ ಬುಕ್ ಮಾಡಿದಷ್ಟು ಸಾಕು ನೀವು? ನಿನ್ನೆ ರಾತ್ರಿ ಮಾಡಿದ್ದಾರೆ ಇವರು ಸಿಲಿಂಡರ್ ಬುಕ್. ಇವ್ರ ಮನೆಗೆ ತಲುಪಬೇಕಾಗಿತ್ತು, ಕಾಯ್ಬೇಕಿಲ್ಲ. ಈ ಪರಿಸ್ಥಿತಿ ಇದೆ ಸಂಡೂರು ತಾಲೂಕು ಮಯೂರ್ ಎಂಟರ್ಪ್ರೈಸ್ ಗ್ಯಾಸ್ ಏಜೆನ್ಸಿ ಅವರು ಈ ತರ ಸುಲಿಗೆ ಮಾಡ್ತಕ್ಕಂಥದ್ದು, ಆಮೇಲೆ ಅವರ ಮನೆಗಳಿಗೆ ನೇರವಾಗಿ ಹೋಗಿ ಡೆಲಿವರಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾದಂತಹ ಮಯೂರ್ ಎಂಟರ್ಪ್ರೈಸ್ ಗ್ಯಾಸ್ ಏಜೆನ್ಸಿ ಅವರು ಸರಿಯಾದ ರೀತಿಯಲ್ಲಿ ಸಪ್ಲೈ ಮಾಡ್ತಾ ಇಲ್ಲ. ಆಮೇಲೆ ಹೆಚ್ಚುವರಿಯಾಗಿ ಸಾರ್ವಜನಿಕರಿಂದ ದುಡ್ಡನ್ನು ಪೀಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಕ್ರಮ ಕೈಗೊಂಡು ಇದರ ಮಯೂರ್ ಎಂಟರ್ಪ್ರೈಸ್ ಲೈಸೆನ್ಸ್ ನ ರದ್ದುಗೊಳಿಸಬೇಕಾಗಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕ್ಲೋಸ್ ಮಾಡ್ರ ಲೈವ್ ಕ್ಲೋಸ್ ಮಾಡಿ ಅವರು ಇಸ್ಕೊಳ್ಳಿ. ಈಗ ಕಂಪ್ಲೇಂಟ್ ರೇಸ್ ಮಾಡಿಬಿಟ್ಟು ಆಮೇಲೆ
ಅದು ಆಮೇಲೆ ಬೇರೆ ಮೇಡಮ್.